ಹಿಂದೂ ರಾಷ್ಟ್ರ ಯಾವಾಗಲೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಹೇಳಿದ್ರು. 140 ಕೋಟಿ ಜನ ಮನಸ್ಸು ಮಾಡಿ ನಾಳೆ ಬೆಳಗ್ಗೆ ಆಗುತ್ತೆ ಅಂತ. ಸಿದ್ದರಾಮಯ್ಯ ಯಾವಾಗಲೂ ಸಾಧ್ಯ ಇದೆ, ಬಹುತ್ವದ ರಾಷ್ಟ್ರ ಅಂತ ಹೇಳಿದ್ದಾರೆ. ಈಗಾಗಲೇ ಹಿಂದೂ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ. ಅದು ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಪಾಕಿಸ್ತಾನ ಭಾರತ ಹಿಂದೂಸ್ತಾನ ಆಗಿದ್ದು ಇದೇ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಡಿವೈಡ್ ಆಗಿದೆ. ಇನ್ನೇನು ಮುಸ್ಲಿಮ್ರು ಯಾರಿದ್ದಾರೋ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಹಿಂದೂ ಯಾರಿದ್ದಾರೋ ಅದು ಇಂಡಿಯಾದಲ್ಲಿ ಇರಬೇಕು ಅಂತಾನೆ ಆಗಿದ್ದು ಅವಾಗ. ಅದೆಲ್ಲ ದಾಖಲೆಗಳು ಹಂಗೆ ಇದೆ. ಅದು ಹಾಗೆ ಆಗುತ್ತೆ, ಒಂದಲ್ಲ ಅದಕ್ಕೆ ಟೈಮ್ ಬೇಕಷ್ಟೇ. ಈಗ ರಾಮ ಮಂದಿರ ಆಗದೇ ಇಲ್ಲ ಅಂದ್ರಪ್ಪ, ಹಾಗೆ ಹೋಯ್ತು. ಕಾಶ್ಮೀರ್ ಜಮ್ಮು ಕಾಶ್ಮೀರ 370 ಆರ್ಟಿಕಲ್ ಆಗದೇ ಇಲ್ಲ ಅಂದರೆ ಅದು ಆಗೋಯ್ತು. ಸಿದ್ದರಾಮಯ್ಯ ಸ್ಫೋಟಕ ಬಂದು ಹೇಳಿದ್ದಾರೆ ಮೈಸೂರಲ್ಲಿ ಬಿಹಾರ ಚುನಾವಣೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ, ಅದು ಬಿಜೆಪಿ ವಿರುದ್ಧವಾಗಿ ಪರಿಣಾಮ ಬೀರುತ್ತಿದೆ. ಸದ್ಯ ಬಾಂಬ್ ಸ್ಫೋಟದ ಬಗ್ಗೆ, ಭದ್ರತಾ ವಹಿಸುವುದರ ಬಗ್ಗೆ ಈಗಲೇ ನಾನು ಏನು ಹೇಳುವುದಿಲ್ಲ. ದೇಶದ ಜನ ಭದ್ರತೆ ಅಂದರೆ ಅದು ನರೇಂದ್ರ ಮೋದಿ, ಭದ್ರತೆ ಅಂದರೆ ಅದು ಬಿಜೆಪಿ. ಕಾಂಗ್ರೆಸ್ ಮೇಲೆ ದೇಶದ ಜನಕ್ಕೆ ನಂಬಿಕೆನೇ ಇಲ್ಲ. ಇವರು ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತಾರೆ, ಪಾಕಿಸ್ತಾನ ಸಪೋರ್ಟು, ಪಾಕಿಸ್ತಾನ ಜನ ರಾಹುಲ್ ಗಾಂಧಿನ ಪ್ರೀತಿ ಮಾಡ್ತಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತೈತೆ. ರಾಹುಲ್ ಗಾಂಧಿ ಫೋಟೋ ಫೇಮಸ್ಸು ಪಾಕಿಸ್ತಾನದಲ್ಲಿ. ಜನ ನಂಬ್ತಾರ? ಜನ ಅವ್ರನ್ನೇ ನಂಬ್ತಾರೆ. ಮತ್ತು ರಾಹುಲ್ ಗಾಂಧಿಯವರು 14ನೇ ತಾರೀಕೇನೋ ಅವರು ಟೂರ್ ಹೋಗ್ತಾ ಇದ್ದಾರೆ. ಹಾಂ ಇಲ್ಲ, ಹೋಗ್ತಾ ಇದ್ದಾರೆ ಅವರು. ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಚರ್ಚೆ ಇದೆ, ಬಿಹಾರ ಫಲಿತಾಂಶ ಮುಗಿದ ಬೆನ್ನಲ್ಲೇ ವಿದೇಶಕ್ಕೆ ಹೋಗ್ತಾರೆ ಅಂತ ಚರ್ಚೆ ಇದೆ. ಅವ್ರು ಹೋಗೇಬೇಕಲ್ಲ. ಅವರು ಪ್ರತಿ ಚುನಾವಣೆ ರಿಸಲ್ಟ್ ಬರಕ್ ಮುಂಚೆ ಹೋಗ್ತಾರೆ. ರಾಹುಲ್ ಗಾಂಧಿ ಸಮಯ ಕೊಟ್ಟರೆ ನಾನು 15ನೇ ತಾರೀಕಿಗೆ ಹೋಗ್ತಾ ಇದ್ದೀನಿ, ಆಗ ಒಂದಿನ ಉಳಿದು ಬರ್ತೇನೆ, ಕೊಟ್ಟಿಲ್ಲ ಅದೇ ದಿನ ವಾಪಸ್ ಬರ್ತೇನೆ. ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ನನಗನ್ಸ್ತೈತೆ ಕಾಂಗ್ರೆಸ್ ಸರ್ಕಾರ ಇದೆ ಕಳೆದ 6 ತಿಂಗಳಿಂದನೂ ಕೂಡ ಒಂದು ರೀತಿ ಐಸಿಯುನಲ್ಲಿದೆ. 6 ತಿಂಗಳಿಂದ ಐಸಿಯುನಲ್ಲಿದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಎಷ್ಟು ಜನ ಮಂತ್ರಿಗಳು ಖಾಲಿ ಆಗ್ತಾರೆ, ಎಷ್ಟು ಜನ ಒಳಗಡೆ ಬರ್ತಾರೆ. ಕೆಲವರೆಲ್ಲ ಆಗಲೇ ಟಿ ವಿಯಲ್ಲಿ ನೋಡಿದೆ ನಾನು, ರಾಜ್ಭವನಕ್ಕೆ ಹೋಗಿ ಸ್ವೇರಿಂಗಲ್ಲಿ ಇರ್ತೀನಿ ನೋಡ್ತಾ ಇರಿ ಅಂತೇಳಿ ಮಾಧ್ಯಮದಲ್ಲೆಲ್ಲ ಹೇಳಿರೋವಂಥದ್ದನ್ನು ನೋಡಿದ್ದೀರಿ. MLA ಫಸ್ಟ್ ಟೈಮ್ MLAಗಳೇ ಹೇಳಕ್ಕೆ ಶುರು ಮಾಡ್ಬಿಟ್ಟವ್ರೆ. ಇನ್ನು 3-4 ಸರಿ ಗೆದ್ದಿರೋರು ಅವರೆಲ್ಲ ಅವಾಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಒಟ್ಟು ಒಂಥರ ಗೊಂದಲ. ಇರೋ ಮಂತ್ರಿಗಳಿಗೆ ನಾವು ಔಟ್ ಗೋಯಿಂಗ್ ಅಂತ ಅನ್ಸ್ಬಿಟ್ಟಿದೆ. ಬರೋರು ಯಾರ್ಯಾರು ಮಂತ್ರಿಗಳು ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ, ಅವಾಗೆ ಅವರು ಯಾವ ರೂಮು, ಯಾವ ಚೇಂಬರು, ಮನೆಗಳು ಯಾವುದು ತಗೊಬೇಕು, ಅದಕ್ಕೆ ಡೆಕೋರೇಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು, ಇವೆಲ್ಲ ಸಿಸ್ಟಮಲ್ಲಿ ಇದ್ದಾರೆ ಅವರು. ಮತ್ತು ಒಟ್ಟಿನಲ್ಲಿ ಒಂದು 6 ತಿಂಗಳಿಂದ ಇಡೀ ಕರ್ನಾಟಕ ಗೊಂದಲ. ನೋ ಡೆವಲಪ್ಮೆಂಟ್. ಅವ್ರದ್ದು ಅಚೀವ್ಮೆಂಟ್ ಬಂದಿದೆಯಲ್ಲ 10%, 12%, 15%, ಇಷ್ಟು ಅಚೀವ್ಮೆಂಟ್ ಬಿಟ್ಟರೆ ಅವರು ಇಲಾಖೆಗಳದ್ದು ಯಾರೋ ಒಬ್ಬರು ಪಾಸಿಂಗ್ ಮಾರ್ಕೇ ಹೋಗಿಲ್ಲ. ಒಂದು ಇಲಾಖೆನೂ ಪಾಸಿಂಗ್ ಮಾರ್ಕ್ ಹೋಗಿಲ್ಲ.